ಸಂಸತ್ ಚಲೋ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ನಡೆಸಲಾದ ಕ್ರೂರ ದಾಳಿ ಖಂಡಿಸಿ ವಿಪಕ್ಷಗಳು ಚರ್ಚೆಗೆ ಒತ್ತಾಯಿಸಿವೆ. ವಿದ್ಯಾರ್ಥಿಗಳ ಮೇಲಿನ ಕ್ರೂರ ವರ್ತನೆ ಬಗ್ಗೆ ಮಂಗಳವಾರ ಸಂಸತ್ತಿನಲ್ಲಿ ವಿಪಕ್ಷಗಳು ದನಿ ಎತ್ತಿವೆ. ಪರಿಣಾಮವಾಗಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡನ್ನೂ ಮುಂದೂಡಬೇಕಾಯಿತು. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ಚರ್ಚೆಗೆ ಒತ್ತಾಯಿಸಿದರು. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ಚರ್ಚೆಗೆ ಪಟ್ಟು ಹಿಡಿದರು. ವಿರೋಧ ಪಕ್ಷಗಳು ಎರಡೂ ಸದನಗಳಲ್ಲಿ ಗದ್ದಲ ಎಬ್ಬಿಸಿದ್ವು. ಬಹಳ ಸಮಯದ ನಂತರ ವಿದ್ಯಾರ್ಥಿಗಳ ವಿಷಯದಲ್ಲಿ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಕಾಣಿಸಿಕೊಂಡಿವೆ. ಅಖಿಲೇಶ್ ಯಾದವ್, ಡಿಂಪಲ್ ಯಾದವ್, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಮಾತಾಡಿದ್ದಾರೆ. ಸರ್ಕಾರ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆಗೆ ತಯಾರಿಲ್ಲ ಅಂತ ಅವರೆಲ್ಲರೂ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆಗಳನ್ನ ಕೇಳಿದ್ದಕ್ಕಾಗಿ ವಿದ್ಯಾರ್ಥಿಗಳನ್ನ ಥಳಿಸಲಾಯಿತು. ಹೊಡೆತಗಳ ಜೊತೆಗೆ ಈಗ ಮೊಕದ್ದಮೆಗಳನ್ನ ದಾಖಲಿಸಲಾಗ್ತಿದೆ. ಇದು ಬಹಳ ಕಳವಳಕಾರಿ ವಿಷಯವಾಗಿದೆ. ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಮತ್ತು ಅವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸಂಸತ್ತಿನಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ಚರ್ಚೆ, ಶಿಕ್ಷಣದ ಕುರಿತು ಚರ್ಚೆ ನಡೆಯಬೇಕು ಅಂತ ಅವರು ಒತ್ತಾಯಿಸಿದ್ರು. ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷಗಳ ನಾಯಕರು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಸತ್ತಿನಲ್ಲಿ ಚರ್ಚಿಸಲು ಸರ್ಕಾರದಿಂದ ಅನುಮತಿ ಪಡಿಬೇಕು ಅಂತ ಸ್ಪೀಕರ್ ನಮಗೆ ಹೇಳ್ತಿದ್ದಾರೆ. ಅವರದನ್ನ ನಮಗೆ ಬಹಿರಂಗವಾಗಿ ಹೇಳ್ತಿದ್ದಾರೆ ಅಂತ ರಾಹುಲ್ ಹೇಳಿದ್ದಾರೆ. ಇದು ವಿದ್ಯಾರ್ಥಿಗಳ ಯುವಕರ ಭವಿಷ್ಯದ ಪ್ರಶ್ನೆ. ಅವರನ್ನ ಹೊಡೆಯಲಾಗ್ತಿದೆ. ಮೋದಿ ಇದಕ್ಕಾಗಿ ಕ್ಷಮೆ ಯಾಚಿಸಿಲ್ಲ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಯುವಕರು ಶಿಕ್ಷಣ ವ್ಯವಸ್ಥೆ ಮತ್ತು ಪರೀಕ್ಷಾ ವ್ಯವಸ್ಥೆ ಬಗ್ಗೆ ಪ್ರತಿಭಟಿಸುತ್ತಿದ್ದಾರೆ. ಶಿಕ್ಷಣ ವ್ಯವಸ್ಥೆ ಮತ್ತು ಪರೀಕ್ಷಾ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ ಅಂತ ಇಡೀ ದೇಶಕ್ಕೆ ಗೊತ್ತು. ಪರೀಕ್ಷಾ ವ್ಯವಸ್ಥೆಗೆ ಗೆದ್ದಲು ಹಿಡಿದಿದೆ ಅಂತ ರಾಹುಲ್ ಟೀಕಿಸಿದ್ದಾರೆ. स्पीकर के पास गए हम एंड हमने कहा कि देखिए हम स्टूडेंट इशू पे डिस्कस करना चाहते हैं और स्पीकर ने हमें कहा कि डिस्कशन के लिए उन्हें सरकार से पूछना है. मतलब आप समझिए, स्पीकर इज टेलिंग अस that to debate in parliament he has to take permission from the government. He is openly telling us that. ठीक है, देखिए इशू स्टूडेंट्स की है, यूथ के फ्यूचर की है, और ये जो किया जा रहा है, लोगों को मारा जा रहा है, पीटा जा रहा है, दिस इज completely un-Indian. मोदी जी has not even apologized for what has happened yesterday. ये एजुकेशन सिस्टम के बारे में, टेस्टिंग सिस्टम के बारे में प्रोटेस्ट कर रहे हैं. पूरा देश जानता है कि एजुकेशन सिस्टम, टेस्टिंग सिस्टम इज ब्रोकन. इट हैज सीज्ड टू एग्जिस्ट. टेस्टिंग सिस्टम हैज बीन hollowed out by termites. That is all they're saying. Nothing wrong with it. ಸಮಾಜವಾದಿ ಪಕ್ಷದ ಸಂಸದೆ ಡಿಂಪಲ್ ಯಾದವ್ ನಿನ್ನೆ ಕೂಡ ವಿದ್ಯಾರ್ಥಿಗಳ ನಡುವೆ ಕಾಣಿಸಿಕೊಂಡಿದ್ರು. ಅವರು ಗಾಯಗೊಂಡ ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸೋದು ಮತ್ತು ಸಾಂತ್ವನ ಹೇಳ್ತಿರುವುದು ಕಂಡು ಬಂದಿದೆ. ಡಿಂಪಲ್ ಯಾದವ್ ಸಂಸತ್ತಿನಲ್ಲೂ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ರು. ವಿದ್ಯಾರ್ಥಿಗಳು ಸಂಸತ್ತಿಗೆ ನಡೆಸಿದ ಮೆರವಣಿಗೆಯ ಉದ್ದೇಶ ವ್ಯವಸ್ಥೆ ಅನಾರೋಗ್ಯಕ್ಕೆ ಒಳಗಾಗಿದೆ ಅಂತ ಸರ್ಕಾರಕ್ಕೆ ತಿಳಿಸೋದಾಗಿತ್ತು. ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಅದವರ ಹಿತಾಸಕ್ತಿಗಳನ್ನ ಪರಿಗಣಿಸುತ್ತಿಲ್ಲ ಅಂತ ಹೇಳೋದಾಗಿತ್ತು. ಆದರೆ ಆ ಮುಗ್ಧ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ನಡೆಸಲಾಯಿತು. ಹೆಣ್ಣು ಮಕ್ಕಳ ಮೇಲೇನೂ ದೌರ್ಜನ್ಯ ನಡೆಯಿತು. ಅವರಿಗೆ ವಿದ್ಯುತ್ ಶಾಕ್ ನೀಡಲಾಯಿತು ಅಂತ ಡಿಂಪಲ್ ಯಾದವ್ ಹೇಳಿದ್ದಾರೆ. ಅನೇಕ ಮಕ್ಕಳು ಕಣ್ಣೀರು ಸುರಿಸುತ್ತಿದ್ದಾರೆ. ಇವತ್ತಿಡೀ ಸಾಮಾಜಿಕ ಮಾಧ್ಯಮ ಅವರ ಕಣ್ಣೀರಿಂದ ತುಂಬಿದೆ ಮತ್ತು ಸರ್ಕಾರ ಈ ಮಕ್ಕಳ ಕಣ್ಣೀರಿನ ಮೇಲೂ ಕರುಣೆ ತೋರಿಸ್ತಿಲ್ಲ. ಈಗಲೂ ಕೂಡ ಈ ಜನ ತಮ್ಮ ದುರಹಂಕಾರದಿಂದ ಪ್ರೇರಿತರಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನ ಜಾರಿಗೆ ತರ್ತಿಲ್ಲ. ಅವರು ಶಿಕ್ಷಣ ಸಚಿವರನ್ನ ತೆಗೆದು ಹಾಕ್ತಿಲ್ಲ ಅಂತ ಟೀಕಿಸಿದ್ರು. ಇಷ್ಟು ದೊಡ್ಡ ಚಳುವಳಿಯ ನಂತರವೂ ಅದರ ಬಗ್ಗೆ ಈ ಸರ್ಕಾರದ ಮನಸ್ಸು ಕರಗಿಲ್ಲ ಅಂತಾದ್ರೆ ಈ ದುರಹಂಕಾರಿ ಸರ್ಕಾರದಿಂದ ಏನನ್ನೂ ನಿರೀಕ್ಷಿಸಬಾರದು ಅಂತ ಡಿಂಪಲ್ ಯಾದವ್ ಹೇಳಿದ್ದಾರೆ. ನಾವು ಈ ಸರ್ಕಾರವನ್ನ ಮತಗಳ ಮೂಲಕ ಸೋಲಿಸಬೇಕು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಬೇಕು. ಇದು ನಮ್ಮಲ್ಲಿರುವ ಏಕೈಕ ಅಸ್ತ್ರ ಮತ್ತು ನಾವು ಅವರನ್ನ ಸೋಲಿಸಿ ಇಲ್ಲಿಂದ ತೆಗೆದು ಹಾಕಬೇಕು ಅಂತ ಹೇಳಿದ್ದಾರೆ. बात समझ लेनी चाहिए कि ये सरकार की जो मंशा है वो किस तरह की है, जहां पूरा इनका सिस्टम भ्रष्टाचार से डूब गया है और कहीं ना कहीं बीमार आज नजर आ रहा है. और ये जो बच्चे आए थे प्रोटेस्ट करने के लिए, जितने भी युवा बच्चे, छोटे छोटे 16-17 साल के बच्चे, 18 साल के, वो तो खाली एक सिस्टम में जो ये बीमारी है उसका बताने आए थे सरकार से, क्योंकि सरकार तो संज्ञान लेने को तैयार नहीं है. तो इसीलिए आए थे कि बता सके कि आप अपने रिफॉर्म्स लेकर आइए एजुकेशन में. और जो 20 बच्चों की जो मृत्यु हुई है, जो सुसाइड से मरे हैं बिकॉज ऑफ ये NET का पेपर जो लीक हुआ है, तो बच्चे तो यही चाहते थे कि इसका संज्ञान ले सरकार और रिफॉर्म्स लेकर आए, जिससे कि आगे ये इस तरह की बातें ना हो. और जो जिम्मेदार है, क्योंकि एजुकेशन मिनिस्टर इसके जिम्मेदार है, तो उनको इस्तीफा देना चाहिए. लेकिन इन लोगों ने इस्तीफा नहीं मांगा एजुकेशन मिनिस्टर का, जो बच्चों की मांग थी, और उसका उल्टा लोगों ने बच्चों पे लाठियां बरसाई, बच्चों के कपड़े फाड़े, छोटी छोटी बच्चों के कपड़े फाड़े. एंड दे वर टोटली डिवास्टेटेड. बच्चों ने कहा कि पुलिस तो रक्षा के लिए होती है, हमको नहीं पता कि भक्षक रूप में दिखाई देगी पुलिस. एंड आई थिंक दे हैव लिटरली सब होप्स और एस्पिरेशन जो बच्चों की तोड़ने का इनका पूरा इंतजाम और प्रक्रिया दिखी सरकार की. लेकिन मुझे लगता है एक स्ट्रांग मैसेज गया है
कि कितनी बच्चे इस बात को चाहते हैं कि अब बदलाव आए। और मैं अपने युवा दोस्तों से, बच्चों से, छात्रों से यही कहना चाहूंगी कि वोट के माध्यम से ही बदलाव आ सकता है। और आने वाले समय में आप पूरा पार्टीज को सपोर्ट करिए जो स्ट्रांगली भारतीय जनता पार्टी को हटाना चाहते हैं। मेरा युवाओं से और बच्चों से यही कहना है, क्योंकि ये बहुत ही निर्दयी सरकार है और ये बच्चों के जो आंसू है उनका मोल नहीं समझ रही है। ಪ್ರಿಯಾಂಕಾ ಗಾಂಧಿ ಕೂಡ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ವಿದ್ಯಾರ್ಥಿಗಳನ್ನ ನಿಭಾಯಿಸುವ ರೀತಿ ಸರಿಯಲ್ಲ ಅಂತ ಅವರು ಹೇಳಿದ್ದಾರೆ. ಮಾತುಕತೆಯನ್ನ ನಡೆಸಬೇಕೇ ಹೊರತು ಹಿಂಸೆ ನಡೆಸೋದಲ್ಲ ಎಂದಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗಳು ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿವೆ ಮತ್ತು ಅವರ ಮಾತನ್ನ ಆಲಿಸಬೇಕು ಅಂತ ಹೇಳಿದ್ದಾರೆ. ಎಲ್ಲ ವಿರೋಧ ಪಕ್ಷದ ಸಂಸದರು ಸರ್ಕಾರದ ನಡೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೀಮ್ ಆರ್ಮಿ ಮುಖ್ಯಸ್ಥ ಮತ್ತು ನಗೀನಾ ಸಂಸದ ಚಂದ್ರಶೇಖರ್ ಕೂಡ ಸಂಸತ್ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಕೆಳಗೆ ಧರಣಿ ಪ್ರತಿಭಟನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ದಬ್ಬಾಳಿಕೆ ವಿರೋಧಿಸಿ ತಮ್ಮ ಶಾಂತಿಯುತ ಪ್ರತಿಭಟನೆ ನಡೆಯಲಿದೆ ಅಂತ ಹೇಳಿದ್ದಾರೆ. ಎಎಪಿಯ ಸಂಜಯ್ ಸಿಂಗ್ ತಮ್ಮ ಪಕ್ಷದ ಇತರ ಸಂಸದರೊಂದಿಗೆ ಪ್ರತಿಭಟಿಸಿದ್ರು ಮತ್ತು ಸಭಾತ್ಯಾಗ ಕೂಡ ಮಾಡಿದ್ರು. ಇದು ಬಿಜೆಪಿ ಮನೆ ಅಲ್ಲ, ಅವರ ಹೆಸರಲ್ಲಿ ಸಂಸತ್ತಿನ ಸ್ಥಾನಗಳನ್ನ ಹಂಚಿಕೆ ಮಾಡಲಾಗಿಲ್ಲ. ನಿನ್ನೆ ಅಂತಹ ಕ್ರೂರ ಲಾಠಿ ಚಾರ್ಜ್ ನಡೀತು. ಯುವಕರನ್ನ ಕ್ರೂರವಾಗಿ ಹೊಡೆಯಲಾಯಿತು. ಯಾರ್ದೋ ತಲೆ ಒಡೆದ್ರು, ಯಾರ್ದೋ ಬಟ್ಟೆ ಹರಿದು ಹೋಯ್ತು ಅಂತ ಹೇಗೆ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ನಡೀತು ಅನ್ನೋದನ್ನ ವಿವರಿಸಿದ್ರು. ಒಬ್ರು 22 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು. 23ನೇ ದಿನವೂ ಅವರೊಂದಿಗೆ ಈ ಸರ್ಕಾರ ಮಾತಾಡೋದಿಲ್ಲ. ಇದು ದುರಹಂಕಾರದ ನಡೆ ಅಂತ ಹೇಳಿದ್ದಾರೆ. यहाँ खड़ा होने से कैसे रोका आपने? यह भारतीय जनता पार्टी का साधन नहीं है, यह हम सबका साधन है। यहाँ गुंडागर्दी के खिलाफ नारा लगाएंगे, यहाँ क्यों रोक दिया आपने? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.